ನಾವು ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡೋದು? ಮದುವೆ ಮನೆಯಲ್ಲಿ ಆ ಶಾರದಿ ತಾನು ತಿಂದು ಮೊಸರನ್ನ ನನ್ನ ಮೂತಿಗೆ ಬಳದು ಹೋದ್ಲು. ಆದರೂ ಏನು ಮಾಡೋಕ್ಕಾಗಲಿಲ್ಲ. ಈ ದಾಸೇಗೌಡನ ನಂಬಿದ್ದಕ್ಕೆ ಏನು ಪ್ರಯೋಜನ ಆಗಲಿಲ್ಲ. ಶಿವು ಮನೆ ವಾಪಸ್ ಸಿಕ್ತ ಅವನಿಗೆ. ಮುಂದೇನು ಯೋಚನೆ ಮಾಡೋದು ಮಣ್ಣು? ಅಪ್ಪಯ್ಯ, ಆನೆ ಅಂತದ್ದೇ ಎಡುತ್ತದೆ ಅನ್ಯಾಕೆ ನಮ್ದೆಲ್ಲ ಯಾವ ಲೆಕ್ಕ? ಮುಚ್ಚೋ ಬಾಯಿ. ಆನೆ ಆಗಿದ್ದು ಆಯ್ಕೊಂಡು ಸೊಪ್ಪು ತಿನ್ನೋದಕ್ಕಿಂತಲೂ ಇರುವೆ ಆಗಿದ್ದು ಸಕ್ಕರೆ ತಿನ್ನೋದು ಒಳ್ಳೆಯದು. ನಾನು ಏನು ಹೇಳಿದ್ರು ತಲೆ ತಗ್ಗಿಸ್ಕೊಂಡು ನಾನು ಹೇಳಿದಕ್ಕೆ ಬಾಯಿ ಮುಚ್ಕೊಂಡಿರ್ತಿದ್ದು ಈ ಮನೆಗೆ ಗರ್ತೀರು ನನ್ನ ಮುಂದೆನೇ ಮಾತಾಡೋಂಗೆ ಆಗಿದ್ದಾರೆ. ಈ ಮಾರಿಗುಡಿ ದೇವರು ವೀರಭದ್ರನ ಹಿಡಿತಾ ಮನೆಯಲ್ಲೇ ಸಡ್ಲ ಆಗ್ತಿದೆ ಅಂದರೆ ಈ ಊರ ಮುಂದೆ ಹೇಗೆ ಎಲ್ಲ ನನ್ನ ಕೈ ಮೀರಿ ಹೋಗ್ತಿದೆ. ಹಂಗನಿಸ್ತೈತಪ್ಪಯ್ಯ? ಇಲ್ಲ ಅಪ್ಪಯ್ಯ, ಎಲ್ಲ ನಮ್ಮ ಕೈನಾಗೆ ನಮ್ಮ ಹಿಡ್ತದಾಗೆ ಐತೆ. ಸುಮ್ಮನೆ ನೀನು ಯೋಚನೆ ಮಾಡ್ತಿದ್ದೀಯ ಅಷ್ಟೇ. ಪರ್ಶೋ, ಹುಟ್ರೆ ತೊಟ್ರೆ ಹುಟ್ಟಿರಿ ನೀವು ಚಂದ್ರಿ ಅಂತೆ. ಹಂಗಲ್ಲ ಕಣಪ್ಪಯ್ಯ. ಹಂಗೂ ಹಿಂಗೂ ಹೆಂಗೂ ಇಲ್ಲ. ಎಲ್ಲ ಕಾರಣ ಪಾರ್ವತಿ. ಆವತ್ತವಳು ಬಂದು ಮನೆ ಬೀಗ ಹೊಡೆದು ಯಾವತ್ತವ್ರನ್ನ ಕರ್ಕೊಂಡೋದ್ಲೋ ಆವತ್ತೇ ಈ ಗರ್ತೀರಿಗೆ ಬಾಲ ಬೆಳೆಯೋದಕ್ಕೆ ಶುರುವಾಯಿತು. ಅವಳಿದ್ದಾಳೆ ಅನ್ನೋ ಕೊಂಬು ಇವ್ರಿಗೆ. ಅಪ್ಪಯ್ಯ, ಒಂದೇ ಒಂದು ಸಣ್ಣ ಅವಕಾಶ ಸಿಗ್ಲಿ, ಇವ್ರ ಕೊಂಬು ಬಾಲ ಎರಡನ್ನೂ ಕತ್ತರಿಸಿ ಬಿಸಾಕಣ. ಬೀಸಾಕ್ಬಾರ್ದು ಕಣೋ ಪರ್ಶಿವು, ವ್ಯರ್ಥ ಆಗ್ಬಿಡುತ್ತೆ. ಬದಲಿಗೆ ನಾಯಿಗೆ ಹಾಕಿದ್ರೆ ನಾವು ಸಾಕಿರೋ ನಾಯಿ ಇವ್ರು ಆಡಿಸೋ ಬಾಲನ ಅದಾಡ್ಸುತ್ತೆ. ಅದಕ್ಕೆ ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು. ದಣಿ, ಲಾಯರ್ ಸಾಹೇಬ್ರು ಫೋನ್ ಮಾಡೋರೆ ದಣಿ. ಹರಾಜ್ಗಿಟ್ಟಿದ್ದ ಮನೆ ಶಿವು ವಾಪಸ್ ಬರೋ ಹಾಗೆ ಮಾಡಿ ಮತ್ತು ಏನು ಮಾತಾಡ್ಬೇಕಂತೆ ಅವ್ನು ನನ್ನ ಹತ್ರ. ಏನೋ ಮುಖ್ಯವಾದ ವಿಚಾರ ತಾವು ಮಾತಾಡಬೇಕು ಅಂತಿದ್ರು. ಏನಪ್ಪ ಲಾಯರಿ, ಇನ್ನು ಏನು ಕೊಡಿಸ್ಬೇಕು ಅಂತ ಫೋನ್ ಮಾಡಿದ್ಯಾ ಈಗ ನನಗೆ? ಕ್ಷಮಿಸಿ ಯಜಮಾನ್ರೆ, ಅವತ್ತು ಆ ಕ್ಷಣದಲ್ಲಿ ನಾನು ಶಿವಿಗೆ ಮನೆ ಸಿಕ್ಕುವಾಗ ಮಾಡದೆ ಹೋಗಿದ್ರೆ ನಿಮ್ಮ ಮಗಳು ಪಾರ್ವತಿ ಕಾನೂನು ತಿಳಿದವಳು. ಕೇಸ್ ಹಾಕಿದ್ದಿದ್ರೆ ಅದು ನಿಮ್ಮ ಬುಡಕ್ಕೆ ಬರ್ತಾ ಇತ್ತು. ಅದಕ್ಕೆ ಕಾನೂನು ಪ್ರಕಾರವಾಗಿ ಶಿವಿಗೆ ಆ ಮನೆ ಸಿಕ್ಕುವಾಗ ಮಾಡಿದ್ದೀನಿ. ನೀವು ಆ ಊರಿಗೆ ದೇವರು. ನೀವು ಮನಸ್ಸು ಮಾಡಿದ್ರೆ ಇದೊಂದು ದೊಡ್ಡ ವಿಷಯನ. ಅದಕ್ಕೆ ನಿಮಗೂ ತೊಂದರೆ ಆಗಬಾರ್ದು ಅಂತ ನಾನು ಕಾನೂನು ಪ್ರಕಾರ ಈ ರೀತಿ ಮಾಡಿದೆ. ನಾನು ಮಾಡಿದ ತಪ್ಪ? ಊಟ ಸಿಗೋದು ಉಣ್ಣೋರ್ ಪುಣ್ಯ, ಹೀರೆ ಸಿಗೋದು ಉಡೋರ್ ಪುಣ್ಯ. ಹೇಳಿ ಲಾಯರ್ ಸಾಹೇಬ್ರೆ, ನಮ್ಮ ಪುಣ್ಯ ಏನಿದೆ ಅಂತ ನೋಡೋಣ. ನೀವೇ ಹೀಗಂದ್ರೆ ಹೇಗೆ ಯಜಮಾನ್ರೆ? ನಿಮ್ಮ ಪುಣ್ಯ ಸ್ವಲ್ಪ ಜಾಸ್ತಿನೇ ಫಲ ಕೊಡ್ತಾ ಇದೆಯಲ್ಲ. ಫಲನ? ಯಾವುದ್ರ ಬಗ್ಗೆ ಹೇಳ್ತಿದ್ದೀರಿ ನೀವು? ಏನು ಯಜಮಾನ್ರೆ, ನಿಮ್ಮ ಮಗಳು ಅಳಿನ ವಿಷಯ ನಿಮಗೆ ಗೊತ್ತಿಲ್ವಾ? ಅವರಿಬ್ರು ವಿಷಯ ಸುಮಾರು ಗೊತ್ತು ನನಗೆ. ಈಗ ನೀವು ಹೇಳಬೇಕು ಅಂತಿರೋ ವಿಷಯ ಏನು ಹೇಳಿ? ನಿಮ್ಮ ಮಗಳು ಅಳಿಯ ಡಿವೋರ್ಸ್ ಅಪ್ಲೈ ಮಾಡಿದ್ದು ನಿಮಗೆ ಗೊತ್ತಿಲ್ವಾ? ಏನು, ಇವು ಪಾರ್ವತಿ ಡಿವೋರ್ಸ್ ತಗೋತಾ ಇದ್ದಾರಾ? ಏನ್ ದೊರೆ ಇದು? ರೋಗಿ ಬಯಸಿದ್ದು ಅಲ್ವನ, ಒಯ್ರು ಹೇಳಿದ್ದು ಅಲ್ವನ, ಹಂಗಾಗೋಯ್ತಾಯ್ತೆ. ನೋಡ್ಲ ಚಿತ್ರಿ, ತಲೆ ಕಡಿಯೋನ್ಗೆ ತಲೆ ಮಾಂಸನೇ ಸಿಕ್ತಂಗಾಯ್ತು. ಈ ಮ್ಯಾಟ್ರ್ ಗೊತ್ತಿಲ್ಲದೆ ಏನನ್ನ ಮಾಡಕ್ಕೆ ಹೋಗಿದ್ವಲ್ಲ. ನೋಡಿವಾಗ ಈ ಮ್ಯಾಟ್ ಹಿಡ್ಕೊಂಡು ನಮ್ಮ ಅಪ್ಪಯ್ಯ ಹೆಂಗೆ ಆಟ ಆಡ್ತಾರೆ ಅಂತ. ವಕೀಲ್ರೇ, ಈ ಸುದ್ದಿ ನಿಮಗೆ ಹ್ಯಾಕ್ ಸಿಕ್ತು? ನಿಮ್ಮ ಮಗಳು ಅಳಿಯ ಡಿವೋರ್ಸ್ ಅಪ್ಲೈ ಮಾಡಿರೋದು ನನಗೆ ಗೊತ್ತಿರೋ ಲಾಯರ್ ಹತ್ರನೇ. 6 ತಿಂಗಳು ಟೈಮ್ ಕೊಟ್ಟಿದ್ರು. ಇನ್ನು ಸ್ವಲ್ಪ ದಿನದಲ್ಲೇ ಆ ಟೈಮ್ ಮುಗಿಯುತ್ತೆ. ಅವರಿಬ್ರು ದೂರ ಆಗ್ತಾರೆ. ವಕೀಲ್ರೇ, ನೀವು ಶಿವುಗೆ ಮನೇನ ವಾಪಸ್ ಕೊಡಿಸಿ ನನ್ನ ಮನಸ್ಸಿಗೆ ಎಷ್ಟು ನೋವು ಮಾಡಿದ್ರೋ ಅದಕ್ಕಿಂತ 10 ಪಟ್ಟು ಖುಷಿ ಈಗ ನೀವು ಹೇಳಿದ ವಿಷಯದಿಂದ ಸಿಕ್ತು. ಅವರಿಬ್ಬರನ್ನು ದೂರ ಮಾಡೋದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದರೆ ಈಗ ಸಿಕ್ತು ನೋಡಿ ಬುಡ. ವಕೀಲ್ ಸಾಹೇಬ್ರೆ,
ನಿಮಗೆ ಏನು ಸೇರಬೇಕೋ ಈ ಖುಷಿಗೋಸ್ಕರ ಅದು ಬಂದು ಸೇರುತ್ತೆ. ಇಡ್ಲಾ? ಸರಿ ಸರಿ, ನಾನೀಗ ಫೋನ್ ಇಡ್ತೀನಿ. ನಮಸ್ಕಾರ. ಅಪ್ಪ, ನಾನು ಹೇಳ್ತೀನಿ ಸುಮ್ಮನೆ ರೀ. ಅದು ರಶ್ಮಿ ಜಿಮ್ ವಿಷಯದಲ್ಲಿ ಏನೋ ಸ್ವಲ್ಪ ಕಿರಿಕಾಗಿತ್ತು, ಅದನ್ನೇ ಮಾತಾಡೋಣ ಅಂತ ಬಂದ್ವಿ. ನಾನು ಅದೇ ಅನ್ಕೊಂಡೆ. ಮುಂದಿನ ಸಲ ಏನೇ ಹಿಂಗಾದ್ರೂ ಮನೆ ಒಳಗೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಅತ್ತೆ, ಇದೇನಿದು ಮನೆ ಬಾಗ್ಲಲ್ಲೇ ನಿಲ್ಸ್ಕೊಂಡಿದ್ದೀರಾ? ಮನೆ ಒಳಗಡೆ ಕರಿಯೋದಲ್ವಾ? ಪಿಂಕಿ ಬಾ. ಬೇಡ ರಶ್ಮಿ, ಆಗ್ಲೇ ಬಂದು ಸಾಕಷ್ಟು ಮಾತಾಡಿದೀವಿ, ಇನ್ನೇನು ಹೊರಡ್ತಿದ್ವಿ, ಅಷ್ಟ್ರಲ್ಲಿ ನೀವು ಬಂದ್ರಿ ಅಷ್ಟೇ. ಇವರಿಲ್ಲೇ ಇದ್ರೆ ಇವಳಿಗೆಲ್ಲ ಗೊತ್ತಾಗ್ಬಿಡುತ್ತೆ, ಮೊದಲು ಕಳಿಸ್ಬೇಕು. ಸರಿ ಕಣಣ್ಣ, ನಾನು ಹೆಂಗೆ ಹೇಳಿದ್ದೀನೋ ಹಾಗೆ ಮಾಡ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ. ಸಿನಾ ಎಲ್ಲ ಹೇಳಿದ್ದೀನಿ ಕಣ್ಲಾ, ಏನು ಸಮಸ್ಯೆ ಇಲ್ಲ. ಸರಿ ಸರಿ, ಹೋಗಿ ಬನ್ನಿ. ಯಪ್ಪ, ಈ ಟೊಮ್ಮಿಗೇನು ಗೊತ್ತಾಗ್ಲಿಲ್ಲ, ಜೀವ ಉಳಿತು. ಅಪ್ಪ ಬಾರಪ್ಪ.